ಇನ್ನು ನೀನೇ ಏನಾದ್ರೂ ಒಂದು ಮಾಡ್ಬೇಕಮ್ಮ. ಫಂಕ್ಷನ್ ನಿಲ್ಸ್ಬೇಕು. ಇಲ್ಲ, ಆ ಫಂಕ್ಷನ್ ನಡಿಬೇಕು. ಇದೇನಮ್ಮ, ನಿನಗೆ ಫಂಕ್ಷನ್ ಇಷ್ಟ ಇಲ್ಲ ಅಲ್ವಾ? ಇಷ್ಟ ಇಲ್ಲ ಅಂದ್ರೂ ಸರಿ, ಫಂಕ್ಷನ್ ನಡಿಬೇಕು. ನಿನ್ಗೆ ಇಷ್ಟ ಇಲ್ದೆ ಅಲ್ಲಮ್ಮ, ನಮಗೂ ಇಷ್ಟ ಇಲ್ಲ. ಕೆಲವು ಕಷ್ಟ ಆಗ್ಬೇಕು ಅಂದ್ರೆ ನಮ್ ಇಷ್ಟನ ಸಾಯಿಸ್ಕೋಬೇಕು. ಅರ್ಥ ಆಗ್ಲಿಲ್ಲಮ್ಮ. ಯಾವ ಕಿಡ್ಸ್ಗೋಸ್ಕರ ಜೈ ನನ್ನ ಅವಾಯ್ಡ್ ಮಾಡ್ತಿದ್ದಾನೋ ಆ ಕಿಡ್ಸ್ ನ ಜೈಗೆ ದೂರ ಮಾಡ್ಬೇಕು. ಆ ವಿಷಯದಲ್ಲಿ ನಾವೇನು ಮಾಡ್ಬೇಕಾಗಿರೋ ಅಗತ್ಯ ಇಲ್ಲಮ್ಮ. ಆ ಅಭಿ ಮಿಸ್ ಆಗಿ ಕೂಡ ಫಂಕ್ಷನ್ಗೆ ಬರಲ್ಲ. ದಿವ್ಯಾನು ಬರೋಕ್ ಬಿಡಲ್ಲ. ಅವರು ಫಂಕ್ಷನ್ಗೆ ಬರ್ಬೇಕು. ಅವ್ರು ಬಂದ್ರೆ ಅವರಮ್ಮ ಕೂಡ ಬರ್ತಾಳಲ್ವಾ? ಬಂದ್ರೆ ಏನು? ನೀನು ಜೈ ಎಲ್ರು ನೋಡ್ತಿರಲ್ವಾ? ಪೌಡ್ರು ನೋಡಿದ್ರೆ ಏನು? ಆ ಮಕ್ಳು ಏನಾದ್ರೂ ಜೈ ಮಕ್ಳ, ಅವ್ರಮ್ಮ ಏನಾದ್ರೂ ಗಂಗಾನ? ಕೋಪದಲ್ಲಿ ಹೇಳಿದ್ರು ಕರೆಕ್ಟಾಗಿ ಹೇಳ್ದೆ ಕಣೆ. ಅದಲ್ಲಮ್ಮ, ಫಂಕ್ಷನ್ ಅಲ್ಲಿ ನೀನೇನೋ ಮಾಡ್ತೀಯ ಅಂತ ನಮಗ್ ಅರ್ಥ ಆಯ್ತು. ಒಂದ್ ವೇಳೆ ಜೈ ಅಭಿ ಮಧ್ಯ ನೀನ್ ಜಗಳ ಮಾಡ್ಬೇಕು ಅನ್ಕೊಂಡ್ರೆ ಅಭಿ ಅವ್ರ ಅಮ್ಮ ಕೂಡ ಬಂದ್ರೆ ಆ ಜಗಳನ ತಡಿತಾಳಲ್ವಾ ಅಂತ. ಫಂಕ್ಷನ್ ಅಲ್ಲಿ ನಾನು ಜಗಳ ಮಾಡ್ಸಲ್ಲ, ಅದನ್ನು ಮೀರಿ ಮಾಡ್ತೀನಿ. ಅದು ಹೇಗಿರತ್ತೆ ಅಂದ್ರೆ ಆ ಮಕ್ಕಳ ಪೀಡೆ ಶಾಶ್ವತವಾಗಿ ದೂರ ಆಗೋ ತರ ಇರತ್ತೆ. ಅಂದ್ರೆ ಆ ಮಕ್ಕಳನ್ನ ಸಾಯಿಸ್ಬಿಡ್ತೀಯ ಏನಮ್ಮ? ಅಯ್ಯಯ್ಯೋ, ಜಗಳದ ಬದಲು ಬಾಂಬ್ ಏನಾದ್ರೂ ಇಡ್ತೀಯ ಏನೋ? ಹೇಳಲ್ಲ, ಏನ್ ಮಾಡ್ತೀನೋ ಮಾಡಿ ತೋರಿಸ್ತೀನಿ. ನನಗೂ ಜೈಗೂ ಮಧ್ಯ ಅಡ್ಡ ಬಂದ ನಮ್ಮ ಅಮ್ಮ ಅಕ್ಕನ್ನೇ ಬಿಡ್ಲಿಲ್ಲ. ಆಫ್ಟರ್ ಆಲ್ ಆ ಮಕ್ಕಳೆಷ್ಟು, ಅವ್ರ ಬದುಕೆಷ್ಟು. ಗಂಗ ಕಾಣಿಸ್ತಿದ್ದಾಗೇನೆ ಸಾಯಿಸ್ಬೇಕು ಅನ್ನೋಷ್ಟು ದ್ವೇಷನ ಆ ಮಕ್ಳ ಮೇಲೆ ಡೈವರ್ಟ್ ಮಾಡ್ತಾ ಇದ್ದೀನಿ. ಜೈಗೆ ಮಕ್ಕಳನ್ನ ದೂರ ಮಾಡಕ್ ಹೊರಟಿದ್ದೀನಿ. ಫಂಕ್ಷನ್ಗೆ ಹೇಗಾದ್ರೂ ಮಕ್ಕಳು ಬರೋ ತರ ನೋಡ್ಕೊಳ್ಳಿ. ದೇವಸ್ಥಾನದಲ್ಲಿ ಟೆನ್ಷನ್ ಕಮ್ಮಿ ಆಯ್ತು ಅಂದ್ಕೊಂಡ್ರೆ ಮನೇಲಿ ಟೆನ್ಷನ್ ಶುರು ಆಯ್ತಲ್ಲ ಚಂದ್ರಿಕಾ. ಅನವಶ್ಯಕವಾಗಿ ಜೈಗೆ ನಾವೇ ಫಂಕ್ಷನ್ ಐಡಿಯಾ ಕೊಟ್ವಾ ಏನೋ? ನಾವೇನ್ ಕೊಡ್ಲಿಲ್ಲ, ಆಲ್ರೆಡಿ ಜೈ ಮೈಂಡಲ್ಲೇ ಇರುತ್ತೆ.